ಆ್ಯಂಡ್ ಇಟ್ಸ್ ಟ್ವಿನ್ಸ್ ಇಸ್ ಇಟ್ ಹೇಗೆ ಇದು ಇಷ್ಟಪಟ್ಟಿದ್ದ? ಇಟ್ ಇಸ್ ನಾಟ್ ಬೈ ಚಾಯ್ಸ್ ಅಗೇನ್. ಅಲ್ಲಿ ಏನಾಗುತ್ತೆ ಅಂದರೆ ರೆಹಮಾನ್ ಅವರೇ, ನನ್ನ ಕೇಸಲ್ಲಿ ನಂಗೆ ಆ ಟೆಕ್ನಿಕಲ್ ವರ್ಡ್ಸ್ ತುಂಬ ಗೊತ್ತಿಲ್ಲ, ಅಂದರೆ ಅಲ್ಲಿ ಮೆನಿ ಪ್ರಾಸೆಸಸ್ ಆಯಿತಾ. ನನ್ನ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಂಬ್ರಿಯೋ ಹೊರಗಡೆ ಡೆವಲಪ್ ಮಾಡಿರೋದು. ಆ್ಯಂಡ್ 6 embryos were developed. ಔಟ್ ಆಫ್ 6 embryos 4 ಫೇಲ್ ಆಯಿತು ಎಂಬ್ರಿಯೋ. ಅದರಲ್ಲಿ ಕ್ರೋಮೋಸೋಮ್ ಡೆವಲಪ್ ಆಗಿರಲಿಲ್ಲ. ಸೊ ವಿ ವರ್ ಲೆಫ್ಟ್ ವಿತ್ 2 ಹೆಲ್ದಿ ಎಂಬ್ರಿಯೋ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಇನ್ಸಿಮಿನೇಟ್ ಮಾಡುವಾಗ ಒಂದೊಂದು ಸತಿ ಒಂದೇ ಇನ್ಸಿಮಿನೇಟ್ ಮಾಡಿದ್ರು, ಯು ನಾಟ್ 100% ಶ್ಯೂರ್ ವೆದರ್ ಯು ಕ್ಯಾನ್ ಇಟ್ಸ್ ಗೋಯಿಂಗ್ ಟು ಬಿ ಪಾಸಿಟಿವ್ ಆ್ಯಂಡ್ ಯು ವಿಲ್ ಕನ್ಸೀವ್. ಓಕೆ, ಅಷ್ಟು 100% ಶ್ಯೂರ್ ಅಕ್ಯುರೇಟ್ ಅಂತ ಹೇಳೋಕ್ಕಾಗಲ್ಲ. ಟಿಲ್ ದ ಟೈಮ್ ಯು ಕನ್ಸೀವ್, ಅಲ್ಲಿಂದ ಇನ್ಸಿಮಿನೇಷನ್ನಿಂದ 15 days ದಟ್ ಯು ವಿಲ್ ಡೂ ಯುವರ್ ಪ್ರೆಗ್ನೆನ್ಸಿ ಟೆಸ್ಟ್. ಆಗ ಗೊತ್ತಾಗೋದು ವೆದರ್ ಯು ಹ್ಯಾವ್ ಕನ್ಸೀವ್ಡ್ ಆರ್ ನಾಟ್ ಅಂತ. ಡಾಕ್ಟ್ರಿಗೂ ಪಟ 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 ಅಂತ ಹೊಡಿತಾ ಇರತ್ತೆ, ಮಾಡಿದಾಗಿದೆಯೋ ಇಲ್ವೋ ಅಂತ ಹೇಳಿ. ಯಾಕಂದರೆ ಏನಾಗುತ್ತಂದರೆ, ಇದು ಒಂದಿನದ ಪ್ರಾಸೆಸ್ ಅಲ್ಲ. ನಾನು ಅಂದರೆ ಎನಿ ಪೇಷಂಟ್ ಹೂ ಇಸ್ ಗೋಯಿಂಗ್ ಟು ಅ ಡಾಕ್ಟರ್, ಒಂಥರ ಆನ್ ಗೋಯಿಂಗ್ 1-1.5 ವರ್ಷ ಹೋಗ್ತಾ ಇರ್ತೀವಿ ಅವ್ರ ಹತ್ರ. ಆ್ಯಂಡ್ ದೇರ್ ಆರ್ ಮೆನಿ ಥಿಂಗ್ಸ್ ಅಲ್ಲ. ಈಗ ಲಕ್ಕಿಲಿ ಐ ಡಿಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಎಕ್ಸೆಪ್ಟ್ ಫಾರ್ ನನ್ನ ಯೂಟ್ರಸಲ್ಲಿ ಫಾಲೆಬ್ಸ್ ಇತ್ತು. ಸೊ ನನಗೆ ಐ ಅಂಡರ್ವೆಂಟ್ ಹಿಸ್ಟ್ರೋಸ್ಕೋಪಿ, 2 ಸತಿ ಹಿಸ್ಟ್ರೋಸ್ಕೋಪಿ ಮಾಡ್ತು. ಮತ್ತೆ ದೆನ್ ವಿ ಹ್ಯಾವ್ ಟು ವೇಟ್ ಫಾರ್ ಪರ್ಟಿಕ್ಯುಲರ್ ಟೈಮ್, ಅವ್ರಿಗೆ ಗೊತ್ತಿರುತ್ತೆ ಯಾವಾಗ ಏನು ಅಂತ. ಮತ್ತೆ ಅಗೇನ್ ವಿ ಹ್ಯಾವ್ ಟು ರೀಸ್ಟಾರ್ಟ್ ದ ಹೋಲ್ ಪ್ರಾಸೆಸ್, ಮೆಡಿಕೇಷನ್ ಪ್ರಾಸೆಸ್ ಎಲ್ಲ ಶುರು ಮಾಡಬೇಕು. ಸೊ ಈಗ ಅಕಸ್ಮಾತ್ ಒಂದು ಎಂಬ್ರಿಯೋ ನಾವು ಇನ್ಸಿಮಿನೇಟ್ ಮಾಡಿ ಅದು ಫೇಲ್ ಆಯ್ತು ಅಂತ ಹೇಳಿದ್ರೆ, ಮತ್ತೆ ಪುನಃ 0 ಡೌನಿಂದ ಅಗೇನ್ ವಿಲ್ ಸ್ಟಾರ್ಟ್ ಟು ಇನ್ಸಿಮಿನೇಟ್ ದಿ ಅದರ್ ಒನ್ ಲೆಫ್ಟ್. ಲೆಟ್ಸ್ ಸೇ ಅಕಸ್ಮಾತ್ ಈಗ ಇನ್ಸಿಮಿನೇಟ್ ಮಾಡಿರೋ ಎಂಬ್ರಿಯೋ ಪಾಸಿಟಿವ್ ಆಗಿದೆ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಫ್ರೀಸ್ ದೆನ್ ಯು ಕ್ಯಾನ್ ಪ್ರಾಬಬ್ಲಿ ಫ್ರೀಸ್ ಇಟ್ ಫಾರ್ ಅ ವೈಲ್. ತುಂಬನೂ ಆಗಲ್ಲ, ತುಂಬ ಸಮಯಕ್ಕಾಗಲ್ಲ. ಇಲ್ಲ ಯು ಮೇ ಥಿಂಕ್ ದಟ್ ಸಾಕು ಬಿಡಿ ಒಂದೇ ಮಗು ಡೆಸ್ಟ್ರಾಯ್ ಮಾಡಿ ಅಂತ ಹೇಳಿದ್ರೆ, ಬಟ್ ಇಟ್ಸ್ ಅ ಲಾಟ್ ಆಫ್ ಲೀಗಲ್ ಪ್ರಾಸೆಸ್ ಇದೆ ಅದಕ್ಕೆ. ದೇ ಹ್ಯಾವ್ ಟು ಗೋ ಥ್ರೂ ಅ ಪ್ರೊಸೀಜರ್ ಆ್ಯಂಡ್ ದೇ ಕ್ಯಾನ್ ಡೆಸ್ಟ್ರಾಯ್ ಇಟ್. ಬಟ್ ಏನಾಗುತ್ತೆ ಅಂದರೆ, ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದೊಂದು ಆಸೆಯಿಂದ ಒಂದು, ಆ್ಯಂಡ್ ಇಟ್ಸ್ ಜೀವ ಅಲ್ವಾ, ಇಟ್ಸ್ ಆಲ್ರೆಡಿ ಆ್ಯಕ್ಟಿವೇಟ್ ಆಗಿಬಿಟ್ಟಿರುತ್ತೆ. ನಾವು ಹೇಳ್ತೀವಿ ಅಷ್ಟೇ, ಅದು ಜಸ್ಟ್ ಟೇಕಿಂಗ್ ಇನ್ಸಿಮಿನೇಷನ್, ಭ್ರೂಣ ಅಷ್ಟೇ ಹಾಕ್ತಾ ಇದ್ದೀವಿ ಅಂತ. ಅದರಲ್ಲಾಗಲೇ ಇಟ್ಸ್ ಆಲ್ರೆಡಿ ಲೈಫ್ ಆಗಲೇ ಅಲ್ಲಿ ಇದೆ. ಇದು ಮನ್ಸು ಬರಲ್ಲ ಆಗ ಡೆಸ್ಟ್ರಾಯ್